ಬೆಳಗ್ಗೆಯಿಂದ ಬಿಗ್ ಬಾಸ್ ಜೋಡಿಗಳು ಹಳ್ಳಿ ಮನೆಗೆ ಎಂಟ್ರಿ ಕೊಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಹಳ್ಳಿಯ ಪ್ರತಿಯೊಂದು ವಿಚಾರವನ್ನ ತಿಳ್ಕೊಂಡಿದ್ದಾರೆ. ಶಾನ್ ಬೋಗ್ರ ಮನೆಗೆ ಕೂಡ ಹೋಗಿದ್ರು. ಆದರೆ ಶಾನ್ ಬೋಗ್ರು ಇವತ್ತು ನಮಗೆ ಸ್ಪೆಷಲ್ ಆಗಿ ಟೇಬಲ್ ಹಾಕಿ, ಸೆಲೆಬ್ರಿಟಿಗಳು ಅಂತ ಇವರಿಬ್ಬರಿಗೆ ಟೇಬಲ್ ಹಾಕಿ ಊಟ ಹಾಕ್ತಿದ್ದಾರೆ. ಸೊ ಹಬ್ಬದ ಊಟವನ್ನು ಬಡಿಸ್ತಿದ್ದಾರೆ. ಸೊ ಸ್ಪೆಷಲ್ ಆಗಿ ಅವರಿಗೆ ಹಬ್ಬದ ಊಟ ರೆಡಿ ಮಾಡಿದ್ದಾರೆ. ಆಗಲೇ ಇವರಿಬ್ಬರು ಹೇಳ್ತಾ ಇದ್ರು, ಮಾರ್ಕೆಟಲ್ಲಿ ಎಲ್ಲ ತರಕಾರಿಗಳನ್ನು ತಗೊಂಡು ನಾವೇ ಆ ಊಟವನ್ನು ರೆಡಿ ಮಾಡ್ತೀವಿ, ನಾವೇ ಸಾಂಬಾರು ಮಾಡ್ತೀವಿ ಅಂತ. ಬಟ್ ಶಾನ್ ಬೋಗ್ರು ಅದಕ್ಕೆ ಒಪ್ಕೊಂಡಿಲ್ಲ. ನಮ್ಮೂರಿಗೆ ಬಂದಿದ್ದಾರೆ, ನಾವು ಹಬ್ಬದ ಊಟ ರೆಡಿ ಮಾಡಿದ್ವಿ, ಅದನ್ನೇ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ಸ್ಪೆಷಲ್ ಆಗಿ ಟೇಬಲ್ ಹಾಕಿ ಊಟ ಹಾಕ್ತಿದ್ದಾರೆ. ಹೆಂಗೆ ಹೋಗೋಣ? ಎಷ್ಟು ಊಟ ಇದೆ ಅಲ್ಲ? ತುಂಬಾ ಜಾಸ್ತಿನೇ ಇದೆ, ಬಟ್ ಹೊಟ್ಟೆ ಹಸುನು ಜಾಸ್ತಿ ಇದೆ. ಸೊ ನಾನು ತಿನ್ನಕ್ಕೆ ರೆಡಿ ಇದ್ದೀನಿ. ನಾನು ತುಂಬಾ ಆಕ್ಟಿವಿಟಿಗಳೆಲ್ಲ ಮಾಡಿದ್ದೀವಿ. ಇಷ್ಟು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಿದ್ರೆ ಹೆಂಗ್ ಖುಷಿ ಪಡ್ತಿದ್ರಿ? ಇಷ್ಟು ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ಜಗಳಗಳೇ ಆಗಲ್ಲ. ಸೊ ಬೆಳಗ್ಗೆಯಿಂದ ಬಿಗ್ ಬಾಸ್ ಜೋಡಿಗಳು ಹಳ್ಳಿ ಮನೆಯ ಸೊಬಗನ್ನ ಮೆರಗನ್ನ ಎಂಜಾಯ್ ಮಾಡಿದ್ರು. ಶಾನ್ ಬೋಗ್ರ ಮನೆಗೆ ಹೋದ್ರು, ಅಲ್ಲೊಂದಿಷ್ಟು ಮಾತಾಡಿದ್ರು. ಸಂತೆಗೆ ಹೋಗಿ ನಾವೇ ಅಡಿಗೆ ಮಾಡ್ತೀವಿ ಅಂತ ತರಕಾರಿ ಕೂಡ ತಗೊಂಡ್ರು. ಆದ್ರೆ ಇಲ್ಲಿ ಶಾನ್ ಬೋಗ್ರು ಮಾತ್ರ ಈ ಸೆಲೆಬ್ರಿಟಿಗಳ ಅಡಿಗೆ ಮಾಡೋದು ಬೇಡ, ನಾವೇ ಹಬ್ಬದ ಊಟ ರೆಡಿ ಮಾಡಿದ್ದೀವಿ ಸಂಕ್ರಾಂತಿಗೆ, ಅದನ್ನೇ ಸೆಲೆಬ್ರಿಟಿಗಳು ತಿನ್ಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ಅದಕ್ಕಾಗಿ ನಿಮ್ಮಿಬ್ಬರಿಗೆ ಸ್ಪೆಷಲ್ ಆಗಿ ಟೇಬಲ್ ಹಾಕಿ ಇವತ್ತು ಊಟ ಹಾಕಿದ್ದಾರೆ. ಅವತ್ತು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಶಾನ್ ಬೋಗ್ರ ಮನೆಯಲ್ಲಿ, ಬಟ್ ಇವತ್ತು ಟೇಬಲ್ ಹಾಕಿ ನೀವು ಅದರಲ್ಲೇ ಊಟ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕಾಗಿ ಟೇಬಲ್ ಕೂಡ ಹಾಕಿದ್ದಾರೆ. ಸೊ ಉತ್ತರ ಕರ್ನಾಟಕದ ಶೈಲಿಯ ಜೋಳದ ರೊಟ್ಟಿ, ಬದನೆಕಾಯಿ ಸ್ಪೆಷಲ್ ಕೂಡ ಮಾಡ್ಕೊಟ್ಟು ಕಳಿಸಿದ್ದಾರೆ. ಎಣ್ಣೆ ಬದನೆಕಾಯಿಯನ್ನ ರೆಡಿ ಮಾಡಿದ್ದಾರೆ. ಸೊ ತಿನ್ನೋ ಟೈಮು ಮೈಕಲ್ ನೋಡ್ತಾನೆ ಮಧ್ಯಾಹ್ನ ಆಗಿದ್ದಾರೆ, ಊಟ ಯಾವಾಗ ಅಂತ ನೋಡಿ ಹಸು ಆಗ್ತಾ ಇದೆ. ಈಗ ಜೋಳದ ರೊಟ್ಟಿ ಇದೆ, ಆಮೇಲೆ ಹೋಳಿಗೆ ಇದೆ, ಆಮೇಲೆ ಹೆಸರು ಕಾಳು ಪಲ್ಯ ಇದೆ, ಪುಲಾವ್ ಇದೆ, ಪೊಂಗಲ್ ಇದೆ. ಮೈಕಲ್ ಗೊತ್ತಿರುತ್ತಲ್ಲ, ಇದು ಪೊಂಗಲ್ ಮಾಡ್ತಾರೆ ಮೈಕಲ್. ಪೊಂಗಲ್, ಸ್ವೀಟ್ ಪೊಂಗಲ್ ಇದೆ, ಆಮೇಲೆ ಪೂರಿ ಇದೆ, ಗ್ರೇವಿ ಇದೆ. ತುಂಬಾ ಐಟಮ್ ಮಾಡ್ಕೊಟ್ಟಿದ್ದಾರೆ ಶಾನ್ ಬೋಗ್ರು. ಫಸ್ಟ್ ಆಫ್ ಆಲ್ ಶಾನ್ ಬೋಗ್ರಿಗೆ ಧನ್ಯವಾದಗಳು. ಬಿಗ್ ಬಾಸ್ಗೆ ಧನ್ಯವಾದ ಅಂತ ಹೇಳ್ತಾ ಇದ್ರಿ, ಇವತ್ತು ಶಾನ್ ಬೋಗ್ರಿಗೆ ಧನ್ಯವಾದ ಅಂತ ಹೇಳ್ತಿದ್ದೀರಾ. ಅದೇ ಸ್ಟೈಲ್ ಅಲ್ಲಿ ಹೇಳಿ, ಅವ್ರಿಗೇನೆ ಧನ್ಯವಾದಗಳು ಹೇಳ್ಬೇಕು. ಈಗ ಬಿಗ್ ಬಾಸ್ ಸ್ಟೈಲ್ ಅಲ್ಲೇ ಧನ್ಯವಾದ ಹೇಳಿ ಶಾನ್ ಬೋಗ್ರಿಗೆ. ಧನ್ಯವಾದಗಳು ಶಾನ್ ಬೋಗ್ರೆ. ಇನ್ನು ಕಳಿಸ್ತಾ ಇರಿ ಶಾನ್ ಬೋಗ್ರೆ, ಇನ್ನ ಕಳಿಸ್ತಾ ಇರಿ ಪ್ಲೀಸ್. ಲಕ್ಸುರಿ ಬಜೆಟ್ಗಾಗಿ ಟಾಸ್ಕ್ ನಡೀತಾ ಇತ್ತಲ್ವಾ? ಲಕ್ಸುರಿ ಬಜೆಟ್ ಅಂದ್ರೆ ರೇಷನ್ಗಾಗಿ. ಹಂಗಂದ್ರೆ ಏನಂತ ನಮ್ಗೆ ಗೊತ್ತೇ ಇಲ್ಲ. ಸೀಸನ್ 10 ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಲಕ್ಸುರಿ ಬಜೆಟ್ ಏನಂತ ನಮ್ಗೆ ಗೊತ್ತಿಲ್ಲ. ಹೌದು. ಇದ್ರ ಜೊತೆ ಬರ್ಗರ್ ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಅದು ಹೆಂಗ್ ನಡೀತಾ ಇದೆ? ಅದು ಚೆನ್ನಾಗಿ ಹೋಗ್ತಾ ಇದೆ. ನಮಗೆ ನಾವು ಮಾಡೋ ಊಟ ಅಲ್ಲ, ಆ ಸ್ಟೈಲ್ ಆಫ್ ಫುಡ್. ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಟೈಮ್ ಆಯಿತು. ಆ ಥರ ರೈಸ್ ಎಲ್ಲ ನಾನು ತಿನ್ನೋದೇ ಇಲ್ಲ ಆ್ಯಕ್ಚುಲಿ. ಇವಾಗ ಹೊರಗೆ ಬಿಗ್ ಬಾಸ್ ಮನೆ ಬಿಟ್ಟು ಬಂದಿದ್ದು ನಾ ರೈಸ್ ಮುಟ್ಟೇ ಇಲ್ಲ, ಸೀರಿಯಸ್ಲಿ ತಿನ್ನೋದೇ ಇಲ್ಲ. ಇದೇ ಫಸ್ಟ್ ಟೈಮ್. ಅಷ್ಟು ಇಷ್ಟ. ಈಗ ಪ್ರಾಕ್ಟೀಸ್ ಆಗಿದೆಯಾ ರೈಸ್ ಎಲ್ಲ? ಇವಾಗ ಓಕೆ, ಇವಾಗನೂ. ಈಗ ಇಶಾನಿ ಎಷ್ಟು ಹೋಗ್ಬೇಕಾದ್ರೆ ಎಷ್ಟು ವೆಯ್ಟ್ ಇದ್ರು ಬಿಗ್ ಬಾಸ್ ಮನೆಗೆ? ಹೊರಗಡೆ ಬಂದಾಗ ಎಷ್ಟು ಲಾಸ್ ಆಗಿದ್ರಿ? ಫಸ್ಟು 50 kg ಇದ್ದೆ, ಈಚೆ ಬಂದ ತಕ್ಷಣ 40. 10 kg. ಮೈಕಲ್ ನನಗೆ 7 kg ಲಾಸ್ ಆಯಿತು. 86 to 79, 78, 79. ಪರವಾಗಿಲ್ಲ. ನಾ ಅಲ್ಲಿ ಡೈಲಿ ವರ್ಕೌಟ್ ಮಾಡ್ತಿದ್ದೆ ಅಲ್ಲ, ಆ್ಯಂಡ್ ಎಲ್ಲಿದ್ದು ಊಟ ಸಿಗುತ್ತೋ ನಾ ತಿಂತಾ ಇದ್ದೆ. ಶಾನು ಬೋಗರು ಜಬರ್ದಸ್ತ್ ಆಗಿರುವಂತಹ ಭೋಜನವನ್ನ ನಮಗೆ ಏರ್ಪಾಟ್ ಮಾಡಿದ್ರು. ಎಲ್ಲರೂ ಕೂಡ ಖುಷಿಯಾಗಿ ತಿಂದ್ವಿ. ನಾವು ಕೂಡ ಅವಾಗದಿಂದ ಶಾನ್ ಬೋಗ್ರು ಅಂತ ನಿಮಗೆ ಹೇಳ್ತಾ ಇದ್ವಿ. ಅದು ಬೇರೆ ಯಾರೂ ಅಲ್ಲ, ರಂಗೋಲಿ ಗಾರ್ಡನ್ ನಲ್ಲಿರುವಂತಹ ಮಾದರಿ ಪಾರಂಪರಿಕ ಕಲಾಗ್ರಾಮದಲ್ಲಿ ನಾವು ಬೆಳಗ್ಗೆಯಿಂದ ಶೂಟ್ ಮಾಡ್ತಾ ಇದ್ವಿ. ಇಲ್ಲಿ ಇಬ್ರು ಸೆಲೆಬ್ರಿಟಿಗಳು ಇವತ್ತು ಹಳ್ಳಿ ಸೊಗಡನ್ನ ಎಂಜಾಯ್ ಮಾಡಿದ್ರು. ಅದರ ಜೊತೆಗೆ ಭರ್ಜರಿ ಊಟವನ್ನ ಕೂಡ ಮಾಡಿದ್ರು. ರಂಗೋಲಿ ಗಾರ್ಡನ್ ಅಲ್ಲಿ ರೆಡಿ ಆಗಿರುವಂತಹ ಊಟವನ್ನ ನಾವಿವತ್ತು ಸವ್ದಿರೋದು. ಸೊ ಅವ್ರಿಗೆ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ತುಂಬಾ ಇಷ್ಟ ಆಯ್ತು. ಎಂಜಾಯ್ ಮಾಡಿದ್ರಾ? ಇಶಾನಿ ಹೆಂಗಿತ್ತು? ನಾನು ಇನ್ನ ತಿಂತಾನೆ ಇದ್ದೀನಿ. ತುಂಬಾ ಸ್ವಲ್ಪ ಇಶಾನಿ. ಸೊ ಊಟ ಮುಗಿಸೋ ಟೈಮ್ ಬಂದಿದೆ, ಕಾರ್ಯಕ್ರಮ ಮುಗಿಸೋ ಟೈಮ್ ಕೂಡ ಬಂದಿದೆ. ಆದರೆ ಅದಕ್ಕಿಂತ ಮುಂಚೆ ಊಟದ ಜೊತೆಗೆ ಊಟ ಆದಮೇಲೆ ಒಂದು ಸಂಪ್ರದಾಯ ಇದೆ ಹಳ್ಳಿಯಲ್ಲಿ. ಬಾಳೆಹಣ್ಣು ವೀಳ್ಯದೆಲೆ ಹಾಕುವಂಥದ್ದು. ವೀಳ್ಯದೆಲೆ ಸದ್ಯಕ್ಕೆ ಸಿಕ್ಕಿಲ್ಲ, ಸೊ ಬಾಳೆಹಣ್ಣು ಕೊಡ್ತಾ ಇದ್ದೀನಿ. ಬಾಳೆಹಣ್ಣು ಅಂದಾಗ ನಿಮಗೇನೋ ನೆನಪಾಗಿರ್ಬೇಕಲ್ವಾ? ಹೌದು, ನನಗೆ ಬಿಗ್ ಬಾಸ್ ಅಲ್ಲಿ ಕಳೆದು ಹೋಗಿದ್ದ ಬಾಳೆಹಣ್ಣು ಬಂದು ಇನ್ನೂ ಸಿಕ್ಕಲಿಲ್ಲ. ಬಟ್ ಇಲ್ಲಿ ರಂಗೋಲಿ ಸೆಂಟರಲ್ಲಿ
ಕೊಟ್ಟಿದ್ದಾರೆ, ಸೊ ಖುಷಿ. ಅಲ್ಲಿ ಸಿಗದ್ದು ಇಲ್ಲಿ ಸಿಕ್ತು. ಹೌದು. ಸೊ ಸಂಕ್ರಾಂತಿ ಹಬ್ಬ ನಿಮಗಿಬ್ಬರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಕನಸುಗಳು ಆದಷ್ಟು ಬೇಗ ನನಸಾಗಲಿ. ರ್ಯಾಪ್ ಸಾಂಗ್ ಜೊತೆಗೆ ನೀವೇ ಕನ್ನಡದ ಬಗ್ಗೆ ಇನ್ನೇನೇನು ಮಾಡಬೇಕು, ಸಿನಿಮಾ ಮಾಡಬೇಕು ಅನ್ನೋ ಸಾಕಷ್ಟು ಕನಸುಗಳನ್ನು ಹೊತ್ತಿದ್ದೀರಾ, ಅದೆಲ್ಲ ಆದಷ್ಟು ಬೇಗ ಸಕ್ಸಸ್ ಆಗಲಿ. ಈ ಹಬ್ಬ ನಿಮಗೆ ಈ ವರ್ಷ ಪೂರ್ತಿ ಖುಷಿ ಕೊಡಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಈ ವರ್ಷದ ಮಕರ ಸಂಕ್ರಾಂತಿ ಹಬ್ಬವನ್ನ ಬಿಗ್ ಬಾಸ್ ಸೆಲೆಬ್ರಿಟಿಗಳಾದಂಥ ಮೈಕಲ್ ಮತ್ತು ಇಶಾನಿ ಜೋಡಿಯ ಜೊತೆ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಹಬ್ಬದ ಜೊತೆಗೆ ಹಳ್ಳಿ ಸೊಗಡಿನ ಜೊತೆಗೆ ಭರ್ಜರಿ ಭೋಜನವನ್ನು ಕೂಡ ಮುಗಿಸಿದ್ವಿ. ಅದೆಲ್ಲ ಮುಗಿಸಿರೋದು ರಂಗೋಲಿ ಗಾರ್ಡನ್ನಲ್ಲಿ. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.